ನಿರಂತರವಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಡೀತಿರ್ತಕ್ಕಂಥ ಹಲವಾರು ಆ, ಚಟುವಟಿಕೆಗಳನ್ನು ನೀವು ಜನರಿಗೆ ತಲುಪಿಸುವಲ್ಲಿ ತಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಿ. ಅದಕ್ಕೋಸ್ಕರ ನಿಮಗೆ ವಿಶೇಷವಾಗಿ ಅಭಿನಂದನೆಗಳು. ಯಾಕೆಂದರೆ ನಾವು ನಾಲ್ಕು ಗೋಡೆ ಮಧ್ಯ ಏನು ಪ್ರೊಸೀಜರ್ ಮಾಡ್ತಾ ಇರ್ಬೋದು ಅಥವಾ ಹೊಸ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಪ್ರೊಸೀಜರ್ಸ್ ಮಾಡ್ಬೋದು. ಅದೇ ಹೊಸ ಆಂಜಿಯೋಪ್ಲಾಸ್ಟಿ ಟೆಕ್ನಿಕ್ ಆಗ್ಬೋದು, ಅಥವಾ ಅದರಲ್ಲೂ ಕೂಡ ಬೇರೆ ಬೇರೆ ಇವತ್ತು ಟೆಕ್ನಾಲಜಿ ಬಂದಿದೆ. ಅಂದರೆ ರಕ್ತನಾಳದಲ್ಲಿ ಕ್ಯಾಲ್ಶಿಯಮ್ಮು ತುಂಬ ಜಾಸ್ತಿ ಡಿಪಾಸಿಟ್ ಆದಾಗ ಮೊದಲೆಲ್ಲ ಆಂಜಿಯೋಪ್ಲಾಸ್ಟಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಡ್ರಿಲ್ಲಿಂಗ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ವಿಧಾನ ಬಂದಿದೆ. ನಂತರ ಶಾಕ್ ವೇವ್ ಬಲೂನ್ ಅಂತ ಯೂಸ್ ಮಾಡಿ ಹಿಂದೆ ಯಾವುದೆಲ್ಲ ಆಗಲ್ಲ ಅಂತಿದ್ವಿ ಅದನ್ನೆಲ್ಲ ಆಗುವಂಥ ಟೆಕ್ನಾಲಜಿ ಬಂದಿದೆ. ಅದನ್ನೆಲ್ಲ ನೀವು ಜನರಿಗೆ ತಿಳಿಸಿದ್ದೀರಿ. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ನೀವು ಕೂಡ ವೈದ್ಯರಾಗಿ ಕೆಲಸ ಮಾಡಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ನೀವು ಕೂಡ ಫ್ರಂಟ್ಲೈನ್ ವಾರಿಯರ್ ಆಗಿ ಕೆಲಸ ಮಾಡಿದ್ದೀರಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳು. ಯಾಕೆಂದರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಕ್ಷೇತ್ರದಲ್ಲಿ, ಅದರಲ್ಲಿ ಯಂಗ್ ಯುವ ಜನರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಇವತ್ತು ಹೃದಯಾಘಾತ ಜಾಸ್ತಿ ಆಗ್ತಾ ಇರೋ ಬಗ್ಗೆ ನೀವು ಸಮಗ್ರ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸ್ತಾ ಇದ್ದೀರಿ. ಅವರಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀರಿ, ಜಾಗೃತಿ ಮೂಡಿಸ್ತಾ ಇದ್ದೀರಿ. ಅದರಿಂದ ನೀವು ಕೂಡ ವೈದ್ಯರಲ್ಲದ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ವಿಶೇಷವಾಗಿ ಅಭಿನಂದನೆಗಳು. ಯಾಕೆಂದರೆ ಯಾವುದೇ ಆಗ್ಬೋದು, ನಾವು ಜನರಿಗೆ, ಹೆಚ್ಚು ಜನರಿಗೆ ಇವತ್ತು ತಲುಪಿಸುವಂಥ ಒಂದು ಸಾಧನ ಅಥವಾ ಒಂದು ಮೀಡಿಯಮ್ ಏನಪ್ಪ ಅಂದರೆ ಅದು ಮೀಡಿಯಾನೇ. ಸೊ ಹಾಗಾಗಿ ವಿಶೇಷವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ, ಈಗಾಗಲೇ ಹೇಳಿದ್ದೀನಿ ನಾನು, ಒಂದು ಪಂಚತಾರ ಖಾಸಗಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ನಾವು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಅಂದರೆ ಈ ಪಯಣ ಬಹಳ ಹಲವಾರು ಹಾದಿ ಅಷ್ಟು ಸುಗಮವಾಗಿರಲಿಲ್ಲ. ಯಾಕೆಂದರೆ ಬಂದಂಥ ಸಮಯದಲ್ಲಿ ಆರ್ಥಿಕ ಮುಗ್ಗಟ್ಟು ಕೂಡ ಇತ್ತು ಸಂಸ್ಥೆಯಲ್ಲಿ. ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಮೊದಲನೇ ಕೆಲಸ, ನಾನು ನಮ್ಮ ಸಿಬ್ಬಂದಿಯವ್ರನ್ನೆಲ್ಲ ಒಂದು ದಿನದ ವೇತನವನ್ನು ನೀವು ಸಂಸ್ಥೆಗೆ ದೇಣಿಗೆಯಾಗಿ ಕೊಡಿ, ನಂತರ ಬೇರೆಯವರನ್ನು ಕೇಳೋಣ ಅಂತ. ಸೊ ಹಾಗಾಗಿ ಈ ರೀತಿ ಆಯಿತು. ಅಂದರೆ ಒಂದು ಆಸ್ಪತ್ರೆಯನ್ನು ನಡೆಸಬೇಕಾದ್ರೆ ಕೇವಲ ನಾವು ಆಸ್ಪತ್ರೆ ಕಟ್ಟಡ ಮತ್ತು ಉಪಕರಣಗಳಿಂದಲೇ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೇವಾ ಮನೋಭಾವ ಮತ್ತು ಶ್ರದ್ಧೆ, ಒಂದು ಕಾಳಜಿ ಇರತಕ್ಕಂಥ ಮನಸ್ಸನ್ನು ನಾವು ಹುಟ್ಟು ಹಾಕಬೇಕು. ಅದು ಆ ರೀತಿ ಆಗಿದೆ. ಇವತ್ತು ಇಲ್ಲಿ ಸೇವಾ ಮನೋಭಾವ ಇದೆ ಮತ್ತು ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಸಿಬ್ಬಂದಿ ವರ್ಗ ಇದೆ. ಸೊ ಹೀಗಾಗಿ ಮಾತು ಒಂದು ಕೂಡ ಚಿಕಿತ್ಸೆನೇ. ಸೊ ಅಂದರೆ ಮೊನ್ನೆ ನನಗೆ ಬಹಳ ನೆಮ್ಮದಿ ತಂದಂಥ ಒಂದು ವಿಚಾರವನ್ನು ಶೇರ್ ಮಾಡ್ತೇನೆ. ಒಬ್ಬ ಗ್ರೂಪ್ ಡಿ ವರ್ಕರ್ಗೆ ಒಬ್ಬ ರೋಗಿ, ಅವ್ರ ಕಡೆಯವರು ನೀವು ಚೆನ್ನಾಗಿ ನೋಡಿಕೊಂಡ್ರಿ ಅಂದ್ಬಿಟ್ಟು ₹100 ಕೊಡ್ಲಿಕ್ಕೆ ಹೋಗಿದ್ದಾರೆ. ಆದರೆ ಅವ್ರು ಬಂದು ಹೇಳಿದರು, ಡಾಕ್ಟರ್ ಮಂಜುನಾಥ್ ಅವರೇ, ನಾವು ಕೊಡೋಕ್ಕೆ ಹೋದ್ವಿ, ಹೇಳಿದರು ನಿಮ್ಮ ಇವರು ಸಿಬ್ಬಂದಿ ವರ್ಗದವರು, ಇಲ್ಲ ನಮ್ಮನ್ನೆಲ್ಲ ಡೈರೆಕ್ಟ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನಾವು ಇದು ಮುಟ್ಟಲ್ಲ ಅಂತ. ಆ ಒಂದು ಆ ಸಿಬ್ಬಂದಿ ವರ್ಗದ ಒಂದು ವರ್ತನೆ ಅಥವಾ ಅವರ ಮನಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನಿಜವಾಗ್ಲೂ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ ಈ ರೀತಿ ವ್ಯವಸ್ಥೆ. ಬಹುಶಃ ನಾನು ಈ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಥಿಯೇಟರ್ಸ್ನ ನಾವು ಜಾಸ್ತಿ ಮಾಡಿದ್ದೀವಿ. ಮೊದಲೆಲ್ಲ ಎಷ್ಟಿತ್ತು, 6 ಆಪ್ರೇಷನ್ ಥಿಯೇಟ್ರ್ ಇತ್ತು. ಇವತ್ತು ಬೆಂಗಳೂರಲ್ಲೇ 10 ಆಪ್ರೇಷನ್ ಥಿಯೇಟ್ರ್ ಇದೆ, ಮೈಸೂರಲ್ಲಿ 3 ಆಪ್ರೇಷನ್ ಥಿಯೇಟ್ರ್ ಇದೆ, ಗುಲ್ಬರ್ಗಾದಲ್ಲಿ ಆಪ್ರೇಷನ್ ಥಿಯೇಟರ್ಸ್ ಇದೆ. ಅದರ ಜೊತೆಗೆ ನಾವು ಆಪ್ರೇಷನ್ ಥಿಯೇಟ್ರಿಗೆ ಎಷ್ಟು ಮಹತ್ವ ಕೊಡ್ತೀವೋ ಇಲ್ಲಿ ಶೌಚಾಲಯಕ್ಕೂ ಅಷ್ಟೇ ಮಹತ್ವ ಕೊಡ್ತೀವಿ. ನನ್ನ ದಿನಚರಿ ಈ ಆಸ್ಪತ್ರೆಗೆ ನಾನು ಎಂಟ್ರ್ ಆಗೋದಕ್ಕೆ ಮೊದಲು ಯಾವಾಗಲೂ ನಾನು ಶೌಚಾಲಯವನ್ನು ನಾನು ನೋಡ್ತೇನೆ, ವೀಕ್ಷಣೆ ಮಾಡ್ತೇನೆ. ಸೊ ಇದು ಸಣ್ಣ ವಿಚಾರ ಅಲ್ಲ, ಆ ಮನಸ್ಥಿತಿಗೆ ನಾವು ಬರಬೇಕಾಗುತ್ತೆ. ನಾವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಜನರ ಮಧ್ಯೆ, ರೋಗಿಗಳ ಮಧ್ಯೆ ತಿರುಗಾಡಬೇಕು ನಾವು. ಆವಾಗಲೇ ಅವ್ರ ಸಮಸ್ಯೆ ಗೊತ್ತಾಗೋದು. ಕೆಲವ್ರು ಹೇಳ್ತಾರೆ, ಸರ್ ನಮಗೆ ಡೇಟ್ಸ್ ಆಪ್ರೇಷನ್ನಿಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಆಪ್ರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಾರಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ ಅವ್ರಿಗೆ ಮೊದಲು ಮಾಡಬೇಕು. ಯಾರು 3 ತಿಂಗಳು 6 ತಿಂಗಳು ಕಾಯ್ತಾರೆ ಅವರಿಗೆ ನಾವು ನಿಧಾನಕ್ಕೆ ಮಾಡ್ಬೋದು. ಅದು ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಇಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಹೇಳದೇ ಆದರೆ ಈ ಆಸ್ಪತ್ರೆಗೆ ನಾಮಫಲಕ ಇರಲಿಲ್ಲ. ಅದೇ ಬೋರ್ಡ್ ಅಂತ ಏನು ಹೇಳ್ತೀವಿ. ಆವಾಗ ನಾನು
ಕೆನರಾ ಬ್ಯಾಂಕ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಇದಕ್ಕೊಂದು ನಾಮಫಲಕ ಹಾಕ್ಸಿ. ಅಂದರೆ ಅದು ದೊಡ್ಡದು, ಸುಮಾರು 5-6 ಲಕ್ಷ ಆಗುತ್ತೆ ಮೇಲ್ಗಡೆಯಿಂದ ಆ ರೀತಿ. ನಂತರ ಸಂಸ್ಥೆಯ ಹೆಸರನ್ನು ಕೂಡ ನಾವು ಸ್ವಲ್ಪ ಮಾರ್ಪಾಡು ಮಾಡಿದ್ವಿ. ಮೊದಲೇನಾಗಿತ್ತು ಅಂದರೆ ಇದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆಗಿತ್ತು. ಸೊ ನನ್ನ ಅಭಿಪ್ರಾಯದಲ್ಲಿ ಅದು ಸರಿ ಇಲ್ಲ ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಕಾರ್ಡಿಯಾಲಜಿ ವಿಭಾಗ ಒಂದೇ ಇಲ್ಲ, ಕಾರ್ಡಿಯಾಕ್ ಸರ್ಜರಿ ಇದೆ, ವ್ಯಾಸ್ಕ್ಯುಲರ್ ಸರ್ಜರಿ ಇದೆ, ಎಲೆಕ್ಟ್ರೋಫಿಸಿಯಾಲಜಿ ಇದೆ, ಬೇರೆ ಬೇರೆ ಇದೆ. ಅದಕ್ಕೋಸ್ಕರ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಅಂತ ನಾವು ಬದಲಾವಣೆ ಮಾಡಿದ್ವಿ. ಇದಕ್ಕೆಲ್ಲ ಅಂದರೆ ಆ ರೀತಿ ಮೈಕ್ರೋ ಚೇಂಜಸ್ ಬ್ರಿಂಗ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ, ಮೈಕ್ರೋ ಚೇಂಜಸ್ ಬ್ರಿಂಗ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ ನಾವು ಏನು ಹೇಳ್ತೀವಿ, ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ವಿ. ನಂತರ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಅಷ್ಟೇ, ನಾವು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಎಲ್ಲ ನೌಕರರಿಗೂ, ಅದು ಗ್ರೂಪ್ ಡಿ ವರ್ಕರ್ಸ್ ಆಗ್ಬೋದು, ವಾರ್ಡ್ ಹೆಲ್ಪರ್ಸ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಅವರಿಗೆ ನಾವು ಇಂಕ್ರಿಮೆಂಟ್ ಸಿಸ್ಟಮನ್ನು ಮಾಡಿದ್ದೇನೆ. ಇದು ಸುಮಾರು ಕಡೆ ಇಲ್ಲ. ಅಂದರೆ ಪ್ರತಿ ಒಂದು ವರ್ಷ ಕಳೆದಾಗೆ ಅವರಿಗೆ ಸ್ಯಾಲ್ರಿಯನ್ನು ಜಾಸ್ತಿ ಆಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರಿಗೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿದ್ದೇವೆ. ಅವರ ಕುಟುಂಬ ಸದಸ್ಯರಿಗೂ ಕೂಡ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೇವೆ. ಮೆಟರ್ನಿಟಿ ಬೆನಿಫಿಟನ್ನು ಕೊಟ್ಟಿದ್ದೇವೆ. ನಾವೇನು ಮಾಡಬೇಕು ಅಂದರೆ, ಈಗ ಕೇವಲ ನಾವು ಕಟ್ಟಡಗಳಿಂದ ಉಪಕರಣಗಳಿಂದಲೇ ಆಗೋದಿಲ್ಲ. ಸೊ ಇಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಯವರಿಗೂ ಸವಲತ್ತನ್ನು ಕೊಡಬೇಕು, ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ಅವರ ಮನಸ್ಸು ಚೆನ್ನಾಗಿದ್ದರೆ ರೋಗಿಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ. ಸೊ ಈ ರೀತಿ ಹಲವಾರು ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.